ಹಾಯ್ ನಮಸ್ತೆ. ಇವತ್ತು ವೀಕೆಂಡ್ ಇದ್ದಿದ್ದರಿಂದ ನಾವು ಮತ್ತು ನನ್ನ ಮಕ್ಕಳು ನಮ್ಮ ಮನೆಯವರು ಎಲ್ಲ ಲಾಲ್ಬಾಗ್ ಪುಷ್ಪ ಪ್ರದರ್ಶನಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ. ಹೋದ್ವಿ ಬೆಳಗ್ಗೆ. ಅಲ್ಲಿ ಟಿಕೆಟ್ ದರ ಬಂದುಬಿಟ್ಟು ಮಕ್ಕಳಿಗೆಲ್ಲ 30 ರೂಪೀಸ್ ಇತ್ತು, ದೊಡ್ಡವ್ರಿಗೆ 80 ಮತ್ತು 100 ಇತ್ತು. ಒಳಗೆ ಹೋಗ್ತಿದ್ದಂಗೆ ಎಂಟ್ರಿಯಿಂದನೇ ತುಂಬ ಚೆನ್ನಾಗೇ ಫ್ಲವರಿಂದ ಎಲ್ಲ ಡೆಕೋರೇಷನ್ ಮಾಡಿದರು. ಅದು ನೋಡೋಕ್ಕೆ ಖುಷಿ ಆಗ್ತಿತ್ತು. ಜೊತೆಗೆ ಅಲ್ಲಿ ತುಂಬ ಬೋನ್ಸಾಯಿ ಮರಗಳನ್ನೆಲ್ಲ ಇಟ್ಟಿದ್ರು. ಅದೊಂದು 10 ಇಯರ್ಸಿಂದ ಹಿಡಿದು 15, 60, 70 ಇಯರ್ಸ್ವರೆಗೆ ಮಾಡಿರೋಂಥ ಬೋನ್ಸಾಯಿ ಮರಗಳು. ಅವು ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಮಕ್ಕಳಿಗೆಲ್ಲ ಇಂಟ್ರೆಸ್ಟಿಂಗ್ ಆಗಿತ್ತು, ಯಾಕಂದರೆ ಆ ಥರ ಮರಗಳನ್ನೆಲ್ಲ ಅವ್ರು ನೋಡೇ ಇರಲ್ಲ. ಈ ಥರ ಇಷ್ಟು ಚಿಕ್ಕದಾಗೂ ಬೆಳೆಸ್ಬೋದಾ ಅಂತ ಅವರಿಗೆ ಆಶ್ಚರ್ಯ ಆಗುತ್ತೆ. ಅದ್ರ ಜೊತೆಗೆ ಎಂಟ್ರಿಯಿಂದನೇ ತುಂಬ ಚೆನ್ನಾಗಿ ಫ್ಲವರ್ಸ್ ಮತ್ತು ಮರದಿಂದ ಮಾಡಿರ್ತಕ್ಕಂಥ ಆರ್ಟ್ಗಳು ಅವನ್ನೆಲ್ಲ ಇಟ್ಟಿದ್ರು. ಅವ್ನು ನೋಡೋಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಹಾಗೆ ಒಳಗೆ ಹೋಗ್ತಿದ್ದಂಗೆ ಮತ್ತು ಗಾಜಿನ ಅರಮನೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ ಎಲ್ಲ ಒಂದು ಥೀಮ್ ಮಾಡಿಬಿಟ್ಟು ಅದ್ರ ಬಗ್ಗೆನೇ ಅಲ್ಲಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಿದ್ರು. ಹಾಗಾಗಿ ಅವ್ರ ಅರಮನೆ, ಅಲ್ಲಿ ಆಡಳಿತ ನಡೆಸಿದಂಥ ಎಲ್ಲ ಸಂಸ್ಥಾಪಕರು, ಅವರೆಲ್ಲರದ್ದು ಬಗ್ಗೆ ತುಂಬ ಚೆನ್ನಾಗಿತ್ತು. ಮತ್ತು ಜೊತೆಗೆ ತುಂಬ ಕರ್ನಾಟಕದಲ್ಲಿ ಆಳಿದಂಥ ಎಲ್ಲ ರಾಣಿಯರ ಬಗ್ಗೆನೂ ತುಂಬ ಚೆನ್ನಾಗಿ ವಿವರಣೆ ಎಲ್ಲ ಕೊಟ್ಟಿದ್ದರು. ಅದನ್ನು ಫ್ಲವರಿಂದ ಮಾಡಿದ್ರಿಂದ ಅದ್ರದ್ದು ಅಟ್ರಾಕ್ಷನ್ ತುಂಬ ಚೆನ್ನಾಗಿತ್ತು. ಯಾವುದು ನೋಡಬೇಕು ಯಾವುದು ಬಿಡಬೇಕು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಈ ಫಲಪುಷ್ಪ ಪ್ರದರ್ಶನ ಬಂದು 7/8/25 18/8/25ವರೆಗೆ ಇರುತ್ತೆ. ಇದು ವರ್ಷದಲ್ಲಿ 2 ಸಲ ನಡೆಯುತ್ತೆ ಮೋಸ್ಟ್ಲಿ. ಸ್ವತಂತ್ರ ದಿನಾಚರಣೆ ಟೈಮಲ್ಲಿ ಒಂದು ಸಲ ಮತ್ತು ಗಣರಾಜ್ಯೋತ್ಸವ ಟೈಮಲ್ಲಿ ಒಂದು ಸಲ. ವರ್ಷವೂ ಒಂದೊಂದು ಥೀಮ್ ಇರುತ್ತೆ ಒಂದೊಂದು ವರ್ಷದಲ್ಲೂ. ಅದರಲ್ಲಿ ಈ ಸಲ ಬಂದು ಚೆನ್ನಮ್ಮ ಅವ್ರು ಆಳಿದಂತಹ ಸ್ವತಂತ್ರ ಹೋರಾಟಗಾರರಿಗೆ ಸಂಬಂಧಪಟ್ಟಂತೆ ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆಲ್ಲ ತೋರ್ಸೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅವರಿಗೆಲ್ಲ ಅದು. ಮತ್ತು ಹೂಗಳಂತೂ ಹೇಳೋಕ್ಕಾಗಲ್ಲ, ಅಷ್ಟು ಥರದ ಹೂಗಳಿತ್ತು. ಯಾವ್ದು ನೋಡಬೇಕು ಯಾವುದು ಬಿಡಬೇಕು ಏನು ಗೊತ್ತಾಗಲ್ಲ, ಅಷ್ಟು ವೆರೈಟೀಸ್ ಆಫ್ ಫ್ಲವರ್ಸು ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗಲ್ಲಿ ಏನಾದರೂ ಫುಡ್ ಬೇಕಂದರೆ ಫುಡ್ದು ಎಲ್ಲ ಇತ್ತು. ಜೊತೆಗೆ ಆರ್ಟ್ ಕ್ರಾಫ್ಟು ಮಾಡಿರೋಂಥವ್ರು ಎಲ್ಲ ಶಾಪ್ಗಳು ಇಟ್ಕೊಂಡಿದ್ರು, ಯಾವುದಾದ್ರೂ ಪರ್ಚೇಸ್ ಮಾಡ್ಬೋದಿತ್ತು. ಎಲ್ಲದೂ ಚೆನ್ನಾಗಿತ್ತು. ಒಂದಿನ ವೀಕೆಂಡು ಹೋಗಿ ಬರಲಿಕ್ಕೆ ತುಂಬ ಚೆನ್ನಾಗಿತ್ತು. ಫ್ರೀ ಇದ್ದರೆ ಎಲ್ಲ ಹೋಗಿ ನೋಡ್ಕೊಂಬನ್ನಿ, ತುಂಬ ಚೆನ್ನಾಗಿದೆ ಪ್ಲೇಸು. ಥ್ಯಾಂಕ್ ಯು. ಇವತ್ತು ಬಿಸಿಲು ಇರದೇ ಇರೋ ಕಾರಣ ವೆದರ್ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಆ ಹೂಗಳ ಜೊತೆಗೆ ವೆದರ್ ತುಂಬ ಸಪೋರ್ಟ್ ಮಾಡ್ತು, ಸಖತ್ತಾಗಿತ್ತು. ಎಲ್ಲ ಹೋಗಿ ನೋಡ್ಕೊಂಬನ್ನಿ.